ಅಂಗನವಾಡಿ ಮಕ್ಕಳಿಗೆಲ್ಲ ಮೂಲಭೂತ ಸೌಕರ್ಯ. ಬಯಲಲ್ಲೇ ಶೌಚಕ್ಕೆ ಹೋಗ್ತಾ ಇರೋ ಶಿಶು ವಿಹಾರ ಮಕ್ಕಳು. ಬಡ ಮಕ್ಕಳಿಗೆ ಉಚಿತ ಶಿಕ್ಷಣ ಹಾಗೂ ಪೋಷಣೆಗೆಂದು ಅಂಗನವಾಡಿ ಕೇಂದ್ರಗಳನ್ನ ನಡೆಸಲಾಗ್ತಾ ಇದೆ. ಆದ್ರೆ ಕೆಲವೊಂದು ಅಂಗನವಾಡಿ ಕೇಂದ್ರಗಳು ಕೆಟ್ಟ ಸ್ಥಿತಿಯಲ್ಲಿವೆ. ಆ ಸ್ಥಿತಿಯಲ್ಲಿ ಚಿಕ್ಕನಾಯಕನಹಳ್ಳಿ ಪಟ್ಟಣ ಹೊರತಾಗಿಲ್ಲ. ಹೌದು, ಚಿಕ್ಕನಾಯಕನಹಳ್ಳಿ ಪಟ್ಟಣದ ಉಡೇವು ಬೀದಿಯಲ್ಲಿರೋ ಅಂಗನವಾಡಿ ಕೇಂದ್ರದಲ್ಲಿ ಮೂಲಭೂತ ಸೌಕರ್ಯವಿಲ್ಲದೆ ಮಕ್ಕಳು ಪರದಾಡುವಂತಾಗಿದೆ. ಈ ಅಂಗನವಾಡಿ ಕೇಂದ್ರದಲ್ಲಿ ಸುಮಾರು 30 ಮಂದಿ ಮಕ್ಕಳಿದ್ದು ಮಕ್ಕಳಿಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ಲ. ಇನ್ನು ಉಡೇವು ಬೀದಿಯಲ್ಲಿರೋ ಅಂಗನವಾಡಿ ಕೇಂದ್ರ ಶಿಥಿಲಗೊಂಡಿದ್ದು ಕಳೆದ 3 ವರ್ಷಗಳಿಂದ ಖಾಸಗಿ ಕಟ್ಟಡದಲ್ಲಿ ಅಂಗನವಾಡಿಯನ್ನ ನಡೆಸಲಾಗ್ತಾ ಇದೆ. ಈ ಬಾಡಿಗೆ ಕಟ್ಟಡದಲ್ಲಿ ಮಕ್ಕಳಿಗೆ ಬೇಕಾದ ಶೌಚಾಲಯ, ಶುದ್ಧ ಕುಡಿಯುವ ನೀರು, ಕ್ರೀಡಾ ಸಾಮಗ್ರಿಗಳು ಸೇರಿದಂತೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ. ಹೀಗಾಗಿ ಮಕ್ಕಳು ಬಯಲಲ್ಲೇ ಹೋಗುವ ದುಸ್ಥಿತಿ ಇದೆ. ಮೂತ್ರ ವಿಸರ್ಜನೆಗೆ ರಸ್ತೆ ಬದಿಗೆ ತೆರಳುತ್ತಾ ಇದ್ದು ವಾಹನಗಳು ಗುದ್ದುವ ಆತಂಕದಲ್ಲಿ ಪೋಷಕರಿದ್ದಾರೆ. ಮೊದಲೇ ಶಿವಸರ ಅಲ್ಲಿತ್ತು. ಶಿವಸರ ನಾವು ಹುಡುಗರಿಂದ ನಮ್ಮ ಮಕ್ಕಳೆಲ್ಲ ಅಲ್ಲಿ ಹೋಗವು. ಆವಾಗ ಅಲ್ಲಿದ್ದಾಗ ಏನಾದ್ರು ಅದು ಬಿದ್ದಂಗೆ ಆಗ್ಬಿಡ್ತು. ಶಿವಸರ ಸೋರಿ ಇದಾಯ್ತು. ಅದರಿಂದ ಅವ್ರಿಗೆ ಎಲ್ಲೂ ಜಾಗ ಸಿಗಲಿಲ್ಲ ಸರ್. ಜಾಗ ಸಿಕ್ಕಿದ್ದಕ್ಕೆ ರೂಮ್ಗಳು ಖಾಲಿದ್ವಲ್ಲ, ಇಲ್ಲಿ ಬಂದು ಮಾಡ್ತಾರೆ ಸರ್ ಅವರು. ಈಗ ಇವರು ಸಣ್ಣ ಮಕ್ಕಳಿದ್ದಾರೆ, ಇಲ್ಲಿ ಕೆಲಸ ಮಾಡೋ ಟೀಚರ್ಸ್ ಇದ್ದಾರೆ ಸರ್. ಈಗ ಇವ್ರಿಗೆ ವ್ಯವಸ್ಥೆ ಸರಿ ಇದೆ ಇಲ್ಲಿ? ವ್ಯವಸ್ಥೆ ಸರಿ ಇಲ್ಲ ಸರ್. ಇಲ್ಲಿ ಶಿಶು ದೊಡ್ಡಿದ್ರೆ ಶಿಶು ನೋಡಿ, ಇಲ್ಲ ಮಕ್ಕಳು ಆಡಬೇಕು, ಅಲ್ಲಿ ಪಕ್ಕದಾಗ ಅಡುಗೆ ಮಾಡಬೇಕು. ಇಲ್ಲಿ ಭಾರಿ ಇಕ್ಕಟ್ಟಾಗೈತೆ. ಆಮೇಲೆ ಮಕ್ಕಳು ಶೌಚಾಲಯ ಇಲ್ಲ ಸರ್. ಇಲ್ಲಿ ಶೌಚಾಲಯ ನೋಡಿ, ಅಲ್ಲಿ ರೋಡಾಗ ಕೂತ್ಕೊಂಡು ಶೌಚಾಲಯ ಮಾಡ್ತಾರೆ. ಹಿಂಗಿದೆ ಪರಿಸ್ಥಿತಿ ಹಿಂಗೆ ಸರ್. ನಾವು ಇದು ಅಂಗನವಾಡಿ ಪಕ್ಕದಲ್ಲೇ ವರ್ಕ್ ಮಾಡೋದು. ನಮ್ಮ ಆಫೀಸ್ ಇದೆ ಇಲ್ಲಿ. ಒಂದು 10 ವರ್ಷದಿಂದ ಏನೋ ಅಂಗನವಾಡಿ ಇಲ್ಲಿ ವರ್ಕ್ ಮಾಡ್ತವ್ರೆ ಇಲ್ಲಿ ಟೀಚರ್ಸ್ಗಳು. ಇಲ್ಲೊಂದು ಅಂಗನವಾಡಿ ಇದೆ, ಅಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಇದೆ. ಅವ್ರಿಗೆ ಸ್ವಂತ ಕಟ್ಟಡ ಒಂದು ಮಾಡಿಕೊಟ್ಟಿಲ್ಲ. ಮತ್ತು ಮಕ್ಕಳಿಗೆಲ್ಲ ಇಲ್ಲಿ ಶೌಚಾಲಯಕ್ಕೆ ವ್ಯವಸ್ಥೆ ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ. ಇಲ್ಲಿ ಏನು ಹುಲ್ಲು ಬೆಳೆದಿದೆ, ಇಲ್ಲೇ ಹೋಗ್ತಾರೆ ಶೌಚಾಲಯಕ್ಕೆಲ್ಲ. ಮತ್ತು ಇಲ್ಲಿ ಪಾವು 1-2 ಸಲ ಹಾವು ಬಂದಿದೆ ಸರ್. ಆ ಹುಲ್ಲಲ್ಲಿ ಎಲ್ಲಾದರೂ ಹಾವು ಇದ್ದರೆ ಮಕ್ಕಳೆಲ್ಲ ಶೌಚಾಲಯಕ್ಕೆ ಹೋಗಿರ್ತಾರಲ್ಲ, ಅವ್ರಿಗೇನಾದರೂ ಅಪಾಯ ಇದ್ದೇ ಇರುತ್ತೆ ಸರ್. ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಡಿಪಾರ್ಟ್ಮೆಂಟಿಂದ. ಅವ್ರ ಅಧಿಕಾರಿಗಳು ಬಂದು ವಿಸಿಟ್ ಮಾಡ್ತಾರೆ. ವಿಸಿಟ್ ಮಾಡಿ ನೋಡೋದು ಮಾತ್ರ ಅಷ್ಟೇ. ಟೀಚರ್ಸ್ಗಳು ಏನು ಕೆಲಸ ಮಾಡ್ತಾಯಿದ್ರೆ ಅದು ಮಾತ್ರ ನೋಡ್ತಾರೆ. ಕಟ್ಟಡ ಮಾತ್ರ ಸ್ವಂತ ಮಾಡಿಕೊಟ್ಟಿಲ್ಲ. ಅದನ್ನು ಮಾಡಿಕೊಡ್ಬೇಕು. ಇನ್ನು ಮಳೆಯಲ್ಲೂ ಬಯಲಿಗೆ ಶೌಚಾಲಯಕ್ಕೆ ಹೋಗುವ ಸ್ಥಿತಿಯಿದ್ದು ಕಾಲು ಜಾರಿ ಬೀಳುವ ಸಾಧ್ಯತೆ ಇದೆ. ಸಂಬಂಧಪಟ್ಟ ಇಲಾಖೆ ಹಾಗೂ ಶಾಸಕರು ಈ ಬಗ್ಗೆ ಗಮನ ಹರಿಸಿ ಅಂಗನವಾಡಿ ಮಕ್ಕಳ ಜೀವಕ್ಕೆ ರಕ್ಷಣೆ ಒದಗಿಸಬೇಕಾಗಿದೆ. ಚೇತನ್, ಪ್ರಜಾಶಕ್ತಿ ಟಿವಿ, ಚಿಕ್ಕನಾಯಕನಹಳ್ಳಿ.